ಅಮ್ಮ ನಮ್ಮೆಲ್ಲರಿಗೂ ಬೀನ್ಸ್ ಪಕೋಡ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಹೆಚ್ಚಾಗಿ ನಮಗೆ ಆನಿಯನ್ ಪಕೋಡ ಆಗಿರ್ಬೋದು, ಇನ್ನು ಕೆಲವೊಂದು ಥರದ ಪಕೋಡನ ಮಾಡೋದನ್ನ ಹೇಳ್ಕೊಟ್ಟಿರ್ತಾರೆ. ಹಾಗೆ ಬೀನ್ಸ್ನಿಂದ ನಾವು ಸಾಮಾನ್ಯವಾಗಿ ಪಲ್ಯ ಮಾಡಿರಿ, ಹಾಗೆ ವೆಜಿಟೇಬಲ್ ಉಪ್ಪಿಟ್ಟಿಗೆ ಬಳಸಿರ್ತೀವಿ. ಇನ್ನು ವೆಜಿಟೇಬಲ್ ಪಲಾವ್ ಅಂತೂ ಯಾರು ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಥರದ ಅಡುಗೆ ಜೊತೆಗೆ ಇವತ್ತು ಅಮ್ಮ ವಿಶೇಷವಾಗಿ ನಮಗೆ ಬೀನ್ಸ್ ಪಕೋಡ ಕೂಡ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಮಿಸ್ ಮಾಡದೆ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಬೀನ್ಸ್, ಕ್ಯಾರೆಟ್, ಕಡಲೆ ಹಿಟ್ಟು, ಖಾರದ ಪುಡಿ, ಅಕ್ಕಿ ಹಿಟ್ಟು, ಅರಿಶಿನ, ಕೊತ್ತಂಬರಿ, ಕರಿಬೇವು, ಎಣ್ಣೆ, ಈರುಳ್ಳಿ, ಮೆಂತ್ಯ ಸೊಪ್ಪು, ಜೀರಿಗೆ, ಬಿಳಿ ಎಳ್ಳು, ಉಪ್ಪು. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೆ ಬೀನ್ಸ್ ಪಕೋಡ ಮಾಡಿಕೊಡ್ತೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಪಕೋಡ ಅಂದ ತಕ್ಷಣ ಕಡಲೆ ಇಟ್ಬೇಕಲ್ವಾ, ಹಾಕೊಂಡ್ಬಿಡೋಣ. ಒಂದು ಕಪ್ ಹಾಕ್ತಾ ಇದ್ದೀನಿ. ಪಕೋಡ ಗರಿಗೆ ಹಾಕಿ ಬರಬೇಕು ಅಂದರೆ ಅಕ್ಕಿ ಹಿಟ್ಟು ಹಾಕಬೇಕು. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಜೊತೆಗೆ ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ನ ಸ್ವಲ್ಪ ಹಾಕ್ತಾ ಇದ್ದೀನಿ. ಬೀನ್ಸ್ ಅದನ್ನು ಕೂಡ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಪೂರ್ತಿಯಾಗಿ ಹಾಕ್ತೀನಿ. ಆಮೇಲೆ ಮೆಂತ್ಯ ಸೊಪ್ಪನ್ನು ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ತೀನಿ. ಜೊತೆಗೆ ಕರಿಬೇವು, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ. ಇದಕ್ಕೆ ಬೇರೆ ಯಾವುದೇ ಖಾರನೂ ಹಾಕಿಲ್ಲ, ಅದರಿಂದ ಸ್ವಲ್ಪ ಜಾಸ್ತಿಯಾಗಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಜೀರಿಗೆ, ಅರ್ಧ ಸ್ಪೂನು, ನಿಮ್ಮ ರುಚಿಗೆ, ನಿಮ್ಮ BP-ಗೆ ತಕ್ಕಷ್ಟು ಉಪ್ಪು. ಎಳ್ಳು, ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಈಗ ಸೋಡಾ ಹಾಕಿಲ್ಲ ಇದಕ್ಕೆ, ಅದರಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀನಿ. ಈಗ ಎಣ್ಣೆನೂ ಹಾಕಿದ್ದಾಗಿದೆ. ಸುಮಾರು ಸೌಟ್ನೆಷ್ಟು ಹಾಕಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಆಗಿದೆ.
ಪಕೋಡಗಳಲ್ಲಿ ಬೇಕಾದಷ್ಟು ವೆರೈಟಿ ಮಾಡ್ಬೋದು. ನಾವು ನಮ್ಮ ಒಗ್ಗರಣೆ ಡಬ್ಬಿಲಿ ತೋರಿಸಿದ್ದೀವಲ್ವಾ, ಪನ್ನೀರ್ ಪಕೋಡ ತೋರಿಸಿದ್ದೀವಿ, ಹೂಕೋಸಿನ ತೋರಿಸಿದ್ದೀವಿ, ಬ್ರೆಡ್ ಪಕೋಡ ತೋರಿಸಿದ್ದೀವಿ, ಮಿಕ್ಸ್ಡ್ ವೆಜಿಟೇಬಲ್ ಅಂತೂ ಮಾಡ್ಬೋದು, ಸೊಪ್ಪಿನ ಪಕೋಡ ಮಾಡ್ಬೋದು, ಹಾಗೆಯೇ ಎಲ್ಲ ತರಕಾರಿಗಳನ್ನೂ ಮಾಡ್ಬೋದು. ಅದಕ್ಕೆ ಈಗ ಎಷ್ಟೋ ಮಕ್ಕಳಿಗೆ ತರಕಾರಿನೇ ಇಷ್ಟ ಆಗಲ್ಲ ಅಂತಾರೆ. ಆವಾಗ ಈ ಥರ ತರಕಾರಿನೇ ಸೇರಿಸಿ ಮಾಡಿಕೊಟ್ರೆ ತರಕಾರಿನೂ ತಿಂದಾಗತ್ತೆ, ಅವ್ರಿಗೆ ಬೇಕಾದಂಥ ಕರಮ್ ಕುರುಮ್ ಅನ್ನೋ ಐಟಮ್ಸು ತಿಂದಾಗತ್ತೆ ಅಲ್ವಾ. ನೋಡಿ ಈಗ ರೆಡಿಯಾಗಿದೆ, ಆಫ್ ಮಾಡ್ತಾ ಇದ್ದೀನಿ. ಕರಿಬೇವಿನ ಕಡ್ಡಿ ಸಮೇತ ಮೊದಲು ಎಣ್ಣೆಯಲ್ಲಿ ಹಾಕಿ ತೆಗೆದಿದ್ದೀನಿ, ಅದು ಗರಿಯಾಗಿದೆ. ಈಗ ಹೀಗೆ ಪಕೋಡ ಮೇಲೆ ಉದುರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೀನ್ಸ್ ಪಕೋಡ ಮಾಡುವ ವಿಧಾನ: ಒಂದು ಗ್ಲಾಸ್ ಬೌಲ್ನಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕ್ಯಾರೆಟ್, ಬೀನ್ಸ್, ಮೆಂತ್ಯ ಸೊಪ್ಪು, ಕರಿಬೇವು, ಈರುಳ್ಳಿ, ಕೊತ್ತಂಬರಿ, ಅರಿಶಿನ, ಖಾರದ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬಿಳಿ ಎಳ್ಳು, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಇದನ್ನು ಬಾಣಲಿಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಪಕೋಡ ರೀತಿಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕಿ ಬಿಸಿ ಬಿಸಿಯಾದ ಬೀನ್ಸ್ ಪಕೋಡವನ್ನು ತಿನ್ನಲು ಕೊಡಿ.